ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವಿಡಿಯೋ ಒಂದು ಸ್ಟಾರ್ಟ್ ಮಾಡೋಣ. ಒಂದು ಕಿಕ್ ಫೈಟ್ ನ ಇವತ್ತು ನೋಡ್ತಾ ಇದೀವಿ, ನಿಮ್ಗೂ ತೋರಿಸ್ತಾ ಇದೀವಿ. ಬನ್ನಿ ನೋಡೋಣ ಹಿಂಗೆ. ಗೈಸ್, ಇವತ್ತು ನಾವು ಯಾವ ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ಈ ಅನಿಮಲ್ ಮೂವಿನ ಲಾಸ್ಟ್ ಫೈಟ್ ಸೀನ್ ಏನಿದೆ ಅದರದ ರಿಯಾಕ್ಷನ್ ಕೊಡ್ತಾ ಇದೀವಿ. ಸೊ ನೋಡ್ಬಿಟ್ಟು ನೀವು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ತುಂಬಾ ಕ್ರೇಜಿ ಆಗಿದೆ ಅನ್ಸುತ್ತೆ. ಮೇ ಬಿ ಹೀರೋ ವರ್ಸಸ್ ವಿಲನ್ ಫೈಟ್ ಇದೆ ಲಾಸ್ಟ್. ಎಷ್ಟು ಸೈಲೆಂಟ್ ಫೈಟ್ ನಡೆದಿದೆ ಅದು. ಅವಾಗೆಲ್ಲ ಫೈಟ್ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಒಂದು ಗ್ಯಾಂಗ್ ವಾರ್ ಅಂತ ಹೇಳ್ತಿದೆ. ಬಟ್ ಇದ್ರಲ್ಲಿ ಅವ್ರು ಇಬ್ಬರೇ ಸಿಂಗಲ್ ಆಗಿ ಹೊಡೆದಾಡ್ತಾರೆ. ಫೈಟ್ ಅಂದ್ರೆ ಹಿಂಗೂ ಇರುತ್ತೆ ಅಂತ ಒಂದು ಹೊಸದಾಗಿ ತೋರಿಸ್ಕೊಟ್ಟಿದ್ದಾರೆ. ಫೈಟ್ ತೋರಿಸೋಣ, ಇದು ಒಂಥರ ಫೈಟ್ ಅಲ್ಲ. ಅಷ್ಟ್ ಜನ ಗ್ಯಾಂಗ್ ಸ್ಟಾರ್ ಗಳು ಇನ್ನ ಗನ್ ಇಟ್ಕೊಂಡು ನಿಂತ್ಕೊಂಡು ಇಬ್ರೆ ಸುಮ್ನೆ ಕೈಯಲ್ಲೇ ಹೊಡೆದಾಡ್ತಾರೆ ಅಂದ್ರೆ ಒಂಥರ ಹೊಸ ಇಲ್ಲಂದ್ರೆ ಯಾವ್ದನ್ನ ನಮ್ದು ಕೆಜಿ ಇಬ್ಬರೇ. ಬಟ್ ಇದು ಡಿಫ್ರೆಂಟ್ ಸ್ಟೈಲ್ ಮಾಡಿದಾರೆ, ನೋಡೋಣ. ಅವರು ಸುಮ್ಮನೆ ಅಲ್ಲಿರೋದು ಅಷ್ಟೇ. ನೋಡ್ಬಿಡೋಣ. ಬಾಬಿ ಡಿಯೋಲ್ ಮತ್ತೆ ಸಾಕಾದಾಗ ಆಕ್ಟ್ ಮಾಡಿದಾರಪ್ಪ ಇದ್ರಲ್ಲಿ. ಇಬ್ರು ಸೂಪರ್ ಮಾಡಿದಾರೆ. ಈ ಫೈಟ್ ಒಂಥರ ಇಷ್ಟ ಆಯ್ತು, ನೋಡಕ್ ಚೆನ್ನಾಗಿತ್ತು. ಅದೇ ಬಾಹುಬಲಿ ವರ್ಸಸ್ ಬಲ್ಲಾಳ ತರ ಫೈಟ್ ಮಾಡ್ತಾರೆ. ಬರ್ಬೇಡ ಅಂತ ಅವ್ರು ಹೇಳ್ತಾರೆ. ಹಿಂಗೂ ಒಂದು ಫೈಟ್ ಮಾಡಬಹುದು ಅಂತ ಅನಿಮಲ್ ಲಾಸ್ಟ್ ಸೀನ್ ಅಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ. ಒಂದಿನೋ ಸೈಲೆಂಟ್ ಇನ್ನೋಸೆನ್ಸ್ ತರ ಚೆನ್ನಾಗಿ ಮಾಡಿರ್ತಾರೆ. ಸುಮ್ಮನೆ ಕೈಯಲ್ಲೇ ಹೊಡ್ಕೊಳ್ಳೋದು, ಏನ್ ವೆಪನ್ಸ್ ಯೂಸ್ ಮಾಡದೆ ಕೈಯಲ್ಲೇ ಹೊಡೆದೋದು. ನ್ಯಾಚುರಲ್ ಫೈಟ್. ಇದ್ರಲ್ಲಿ ಅವ್ರು ಒರಿಜಿನಲ್ ಸ್ಟ್ರೆಂತ್ ಎಷ್ಟು ಅಂತ ಗೊತ್ತಾಗತ್ತೆ. ಇದ್ರಾಗ ಗೊತ್ತಾಗುತ್ತೆ ಒರಿಜಿನಲ್ ಸ್ಟ್ರೆಂತ್ ಅಂದ್ರೆ ವೆಪನ್ ಯೂಸ್ ಮಾಡಿದ್ರೆ ಅಂದ್ರೆ ಅವ್ರ ನ್ಯಾಚುರಲ್ ಸ್ಟ್ರೆಂತ್ ಎಷ್ಟಿದೆ ಅಂತ ಗೊತ್ತಾಗತ್ತಲ್ಲ. ವೆಪನ್ ಯೂಸ್ ಮಾಡಿದ್ರೆ ಫೈಟ್ ಮಾಡ್ತಾ ಇದಾರಲ್ಲ ಅವರು. ಫೈಟ್ ಸ್ಟ್ರೆಂತ್ ಬಗ್ಗೆ ಮಾತಾಡ್ರೆ ವೆಪನ್ ಯೂಸ್ ಮಾಡಿದ್ರೆ ನನ್ನ ಹತ್ರ ವೆಪನ್ ಇದೆ, ನನ್ನ ಸ್ಟ್ರೆಂತ್ ಏನಂತ ಗೊತ್ತಾಗಲ್ಲ. ವೆಪನ್ ಸ್ಟ್ರೆಂತ್ ಗೊತ್ತಾಗುತ್ತೆ, ಬಟ್ ಅದ್ರಲ್ಲಿ ಅವ್ರ ನ್ಯಾಚುರಲ್ ಸ್ಟ್ರೆಂತ್ ಗೊತ್ತಾಗತ್ತಲ್ಲ. ಹಂಗೆ ಹಂಗೆ ಸ್ಟ್ರೆಂತ್ ಅಂದ್ರೆ ಎಲ್ಲ ತರ ಸ್ಟ್ರೆಂತ್, ಕೆಲವೊಂದು ಅಂದ್ರೆ ನ್ಯಾಚುರಲ್ ಸ್ಟ್ರೆಂತ್ ಬ್ರೋ, ಬಾಡಿ ಸ್ಟ್ರೆಂತ್ ಸಿಗ್ತಾರಲ್ಲ. ಏನೋ ತಿಳ್ಕೊಂತ ಸ್ಟ್ರೆಂತ್ ಅಂದ್ರೆ ಸಾಕು, ಏನೋ ತಿಳ್ಕೊಂತ ಅಲ್ಲ ಅಂತ ಅವ್ರವ್ರ ದೃಷ್ಟಿ ಬಗ್ಗೆ. ಬಾಡಿ ಸಕದ ಮೇಂಟೈನ್ ಮಾಡಿದ್ರು ಇಬ್ರು ಅಷ್ಟೇ. ಮೂವಿಗೋಸ್ಕರ ದಪ್ಪ ಇದ್ದ ಮೂವಿಗೋಸ್ಕರನೇ ಒಂದು ಡೆಡಿಕೇಶನ್ ಕೊಟ್ಟು ಸಖತ್ ಮಾಡಿದಾರಂತೆ. ಜಸ್ಟ್ ಟೈಮ್ ಬಂದಿದೆ ನೋಡಿದ್ರೆ ಅಲ್ಲ. ಜಿಮ್ ಹೋಗ್ಬಿಟ್ಟು ಒಳ್ಳೆ ಬಾಡಿ ಮೇಂಟೈನ್ ಮಾಡಿದ್ದಾರೆ. ಹೀರೋಯಿಸಮ್ ತೋರ್ಸ್ಬೇಕಂದ್ರೆ ಒಳ್ಳೆ ಇರುತ್ತೆ. 6 ಪ್ಯಾಕ್ ಹೊಡೆದ ನಮ್ಮ ಓಬಳೇಶ್ವರ ಮಾಡಬಹುದಿತ್ತಪ್ಪ, ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ವರ್ಕೌಟ್ ಮಾಡಿದ್ರೆ ಇವರು ಬಾಡಿ ಅವತಾರನೇ ಆಗ್ತಾರೆ. ಅವ್ರ ಈ ತರ ಫೈಟ್ ವರ್ಕೌಟ್ ಮಾಡ್ಬೇಕು ಅವರು. ಅವನಿಗೆ ಇಲ್ಲ, ಅವನಿಗೆ ಮಾತು ಬರ್ತಾರಲ್ಲ, ಇವನಿಗೆ ಕಿವಿ ಕೇಳಿಸ್ತಾರಲ್ಲ. ಚೆನ್ನಾಗಿತ್ತಲ್ಲ ಕಾಂಬಿನೇಷನ್ ಚೆನ್ನಾಗಿದೆ. ಈ ಸ್ಟೈಲ್ ಮಾತ್ರ ಇದೊಂದು ಡಿಫ್ರೆಂಟ್ ಸ್ಟೈಲ್ ಇದೆ. ಸಿಗರೇಟ್ ಎತ್ಕೊಂಡು ಸೇರ್ತಾನಲ್ಲ, ಇದು ಒಳ್ಳೆ ಕಿಕ್ ಐತೆ ಸೀನ್. ಟ್ರೆಂಡಿಂಗ್ ಅಲ್ಲಿ ಇತ್ತು ಇದು ಮಾತ್ರ, ಈ ಫೈಟಿಂಗ್ ಸೀನ್ ಮಾತ್ರ ಈಗೂ ಟ್ರೆಂಡಿಂಗ್ ಅಲ್ಲೇ ಇದೆ. ನೋಡಿ, ಅದೊಂದು ಯಾರ್ಯಾರು ಹೆಂಗೋ ಸಿಗರೇಟ್ ಸೇರ್ತಾರೆ ಯಾವ್ದಾದ್ರು ಮೂವಿಲಿ, ಬಟ್ ಇವರು ಒಂದು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಸೇರ್ತಾರೆ. ಇಬ್ರು ಸಿಗರೇಟ್ ಶೇರ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲ, ಮಾಡ್ಕೊಳಲ್ಲ. ಅದೊಂಥರ ಡಿಫ್ರೆಂಟ್ ಆದ ಸ್ಟೋರಿ ನೋಡಿ. ಇದನ್ನ ಹೆಂಗ್ ಹಿಡ್ಕೊಂಡಿದ್ರು. ಆಲ್ಮೋಸ್ಟ್ ಬಾಬಿ ಡಿಯೋಲ್ನೇ ವಿನ್ ಆಗೋ ತರ ತೋರಿಸ್ತಾ ಇತ್ತು. ಬಟ್ ಎಕ್ಸ್ಪ್ರೆಷನ್ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾರೆ ಬಾಬಿ ಡಿಯೋಲ್. ಈಗ ಹೊಡಿತ ನೋಡಿ. ತುಂಬಾ ರಿವ್ಡ್ ಆಗಿ ಫೈಟ್ ಮಾಡ್ತಾ ಇದ್ರು ಮಾತ್ರ. ಫುಲ್ ಬ್ಲಡ್ ಬಂದು ಎಲ್ಲ ಮುಖ ಪೂರ್ತಿ ಬ್ಲಡ್ ತುಂಬಾ. ಸೇಮ್ WWF ತರನೇ ಐತಲ್ಲ. ಶರ್ಟ್ ಬಿಚ್ಕೊಂಡು ನೋಡ್ದಲ್ಲ ಅದಕ್ಕೆ.
ಇದು ಕ್ರಿಯೋಲ್ ಕೊಟ್ಟಿದ್ದಾರೆ ಒಂಥರ. ಮೇಕಪ್ ಆರ್ಟಿಸ್ಟ್ ಒಂದು ಅವಾರ್ಡ್ ಕೊಡ್ಬೇಕು. ಏನು ಕುಯ್ದು ಬಿಡ್ತಾನ? ಕುಯ್ದು ಬಿಡ್ತಾನೆ, ಸಾಯಿಸಿ ಬಿಡ್ತಾನೆ. ನೋಡೋಣ. ಓ ಮೈ ಗಾಡ್, ಕುಯ್ದೆ ಬಿಟ್ಟಿನ ಸಾಯಿಸೇ ಬಿಡ್ತಾನೆ. ಏನ್ರಾ ತೋರ್ಸೋರು ಇದ್ರಿಗೆ? ಬ್ಲಡ್ ನೋಡಿ ಅದು ಯಾವ ತರ ಅನಿಮಲ್ ಅಂದ್ರೆ ಪ್ರಾಣಿ ತರ, ನೇಚರ್ ಪ್ರಾಣಿ ತರ ಇದೆ ಅಂತ ತೋರಿಸಿದ್ದಾರೆ. ರಿವೆಂಜ್ ತಗೊಂಡಿದ್ದು ಅವನು. ಮೂವಿ ಎಂಡ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅನಿಮಲ್ ಫೈಟಿಂಗ್ ಸೀನ್ ರಿಯಾಕ್ಷನ್ ಹೆಂಗಿತ್ತು ಅಂತ. ತುಂಬಾ ಚೆನ್ನಾಗಿ ಫೈಟ್ ಮಾಡಿದ್ದಾರೆ ಇಬ್ರು. ತುಂಬಾ ಕ್ರಿಯಲ್ ಆಗಿ ತಗೊಂಡಿದ್ದಾರೆ. ಎಂಜಾಯ್ ಮಾಡಿದಾರೆ ಅಂತ ಅನ್ಕೊಂಡಿದೀವಿ. ಎರಡು ಅನಿಮಲ್ ಯಾವ ತರ ಫೈಟ್ ಮಾಡುತ್ತೆ ಅದೇ ತರ ಫೈಟ್ ಮಾಡಿದ್ದಾರೆ ಅವ್ರಿಬ್ರು. ಸೊ ಅನಿಮಲ್ ಅಂತ ಟೈಟ್ಲ್ ಇಟ್ಟಿದ್ದಾರೆ ಮೇ ಬಿ ನನ್ನ ಪ್ರಕಾರ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಓಬಳೇಶ್ ಅಣ್ಣ? ಏನ್ ಹೇಳೋದು, ಈಗ ನೋಡಿದ್ರಲ್ಲ, ಏನ್ ನೋಡಿದ್ರ? ಫೈಟ್ ಚೆನ್ನಾಗ್ ಆಡಿದ್ರು ಇಬ್ಬರು. ಒಂಥರ ಫೀಲಿಂಗ್ ಆಗುತ್ತೆ ಅವ್ರ ಇಬ್ಬರು ಹೊಡೆದಾಡೋದು. ಹೊಡೆದೇ ಆಡಿಲ್ಲ ಅಂದ್ರೆ ಪಾಪ ಸಿನಿಮಾ ಡೈರೆಕ್ಟರ್ ಏನ್ ಮಾಡ್ಬೇಕಿಲ್ಲ. ಅಲ್ಲ ಅದಾದ್ರೆ ಹೀರೋ ಇನ್ನೊಬ್ರು ಹೊಡಿತಾನೆ, ಬಹಳ ಜನ ಹೊಡಿತಾನೆ, ಅವಾಗ ಏನೋ ಅನ್ಸಲ್ಲ. ಇವ್ರ ಇಬ್ರೇ ಹೊಡಿಬೇಕಾದ್ರೆ ಅಲ್ಲಿಗೆ ಸ್ಟಾಪ್, ಎಂಡ್ ಆಗ್ಬಿಡ್ಲಿ, ಯಾರು ಸಾಯೋದ್ ಬೇಡ ಅನ್ಸ. ಅದು ಸಿನಿಮಾ ಸ್ಟೋರಿ ಕ್ಲೋಸ್ ಆಗ್ಬೇಕಲ್ಲ, ಏನೋ ಒಂದು ಯಾರನ್ನ ಒಬ್ರು ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಕರೆಕ್ಟ್ ಆಗಿ ಮಾತಾಡಿದ್ರಿ. ಒಳ್ಳೆ ರಿವ್ಯೂ ನಮ್ಮ ಓಬಳೇಶನ ಕಡೆಯಿಂದ ಕೊಟ್ಟಿದ್ದಾರೆ. ಸೊ ತುಂಬಾ ಥ್ಯಾಂಕ್ಸ್. ಓಕೆ ಗೈಸ್, ಬಾಯ್ ಗೈಸ್. ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕೋ ವಿಡಿಯೋಗಳು ಮತ್ತೆ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದೀವಿ. ಬಾಯ್ ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್ ಹೇಳ್ರು. ಗುಡ್ ನೈಟ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಚಾನಲ್ ಅಂಡ್ ಬೆಲ್ ಬಟನ್ ಒತ್ತಿ.